ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ. ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ. ಅದು ಅನೇಕ ನೂರಾರು ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು. ಅವರು ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿದ್ರು ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಬದಲಾವಣೆ ಆಗ್ಬೇಕಲ್ಲ. ನಾವೆಲ್ಲ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಹಾಗೇನೆ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳಿದ್ದಾವೆ, ಮೌಢ್ಯಗಳಿದ್ದಾವೆ. ನಾವು ಶಿಕ್ಷಣದಿಂದ ವ್ಯಕ್ತಿ ವಿಕಾಸ ಆಗಬೇಕು ಹೊರತು ಮತ್ತೆ ವಿದ್ಯೆ ಕಲಿತ ಮೇಲೂ ಕೂಡ ಜಾತಿವಾದಿಗಳಾಗಿ ಇರ್ತಕ್ಕಂಥದ್ದು, ಮೌಢ್ಯಗಳನ್ನ, ಮೂಢನಂಬಿಕೆಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಇದು ಆಗಬಾರದು. ಅದಕ್ಕೋಸ್ಕರನೇ ಶಿಕ್ಷಕರು ವಿದ್ಯಾರ್ಥಿಗಳನ್ನ ತಯಾರು ಮಾಡುವಾಗ ಉತ್ತಮ ರೀತಿಯಲ್ಲಿ ತಯಾರು ಮಾಡಬೇಕು. ಅವರಿಗೆ ವೈಚಾರಿಕತೆಯನ್ನು ತುಂಬಬೇಕು, ಅವರಿಗೆ ವೈಜ್ಞಾನಿಕತೆಯನ್ನು ತುಂಬಬೇಕು, ಸಾಮಾಜಿಕ ನ್ಯಾಯದ ಅರಿವು ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಮತ್ತೆ ಈ ಪರಧರ್ಮ ಸಹಿಷ್ಣುತೆ ಇದು ಮೈಗೂಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಪರಧರ್ಮ ಸಹಿಷ್ಣುತೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಿಸ್ತಕ್ಕಂಥ, ಸಮಾನವಾಗಿ ಗೌರವಿಸ್ತಕ್ಕಂಥ ಮನೋಭಾವ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಮಕ್ಕಳುಗಳು ತಯಾರಾಗಬೇಕು. ಈಗ ಬಹಳ ಜನ ವಿದ್ಯಾವಂತರಿದ್ದಾರೆ, ಅವರು ಇನ್ನೂ ಕೂಡ ಮೌಢ್ಯಗಳನ್ನು ನಂಬ್ಕೋತಾರೆ, ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬ್ಕೋತಾರೆ. ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ ಬೆಳೆಯದೇ ಇಲ್ಲ, ಮನುಷ್ಯತ್ವ ಬೆಳೆಯದೇ ಇಲ್ಲ. ಇದು ವಿದ್ಯಾವಂತರ ಲಕ್ಷಣ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹಳ ಜನ ವೈದ್ಯಕೀಯ ಶಿಕ್ಷಣ ಪಡೆದಂಥವರು, ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು, PhD ಮಾಡಿರ್ತಕ್ಕಂಥವ್ರು, ಅವ್ರು ಇನ್ನೂ ಕೂಡ ಜಾತಿ ಮಾಡೋದಾದ್ರೆ ಎಂತ ಶಿಕ್ಷಣ ಕೊಟ್ಟಿದ್ದೇವೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರು ಇನ್ನೂ ಕೂಡ ಮೂಢನಂಬಿಕೆಗಳನ್ನ ನಂಬ್ಕೊಳ್ಳೋದಾದ್ರೆ, ಮೌಢ್ಯಗಳನ್ನು ನಂಬ್ಕೊಳ್ಳೋದಾದ್ರೆ ನಾವು ಎಂಥ ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಇದು ಬಹಳ ಮುಖ್ಯ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಬಹಳ ಜನ ಟೀಚರ್ಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಆಯ್ತು. ಅವರು ಒಂದ್ಸಾರಿ ಪ್ರತಿಯೊಬ್ಬ ಟೀಚರ್ಗಳು ಕೂಡ 25 ವರ್ಷ, 30 ವರ್ಷ, 35 ವರ್ಷ ಸೇವೆ ಮಾಡ್ತಾರೆ. ಆತ್ಮಾವಲೋಕನ ಮಾಡ್ಕೋಬೇಕು ನಾನು. ಯಾಕಂದ್ರೆ ಈ ಶಿಕ್ಷಣ ವೃತ್ತಿ ಇದೆಯಲ್ಲ, ಬಹಳ ಪವಿತ್ರವಾದಂಥ ವೃತ್ತಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಪವಿತ್ರವಾದಂಥ ವೃತ್ತಿ ಇದು. ನಾಡು ಕಟ್ಟತಕ್ಕಂಥ, ಉತ್ತಮ ನಾಗರಿಕರನ್ನ ತಯಾರು ಮಾಡತಕ್ಕಂಥ, ದೇಶದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಬಗೆಹರಿಸ್ತಕ್ಕಂಥ ಶಕ್ತಿಯನ್ನ ತುಂಬತಕ್ಕಂಥವ್ರು ನೀವು. ಆ ಶಕ್ತಿಯನ್ನ ತುಂಬಿದಾಗ ಮಾತ್ರ
ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಹುಶಃ ಯಾರು ಕೂಡ ತಪ್ಪು ತಿಳ್ಕೋಬಾರದು. ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಈ ವೃತ್ತಿ ಎಲ್ರಿಗೂ ಸಿಗೋದಿಲ್ಲ. ಶಿಕ್ಷಕ ವೃತ್ತಿ ಎಲ್ಲರಿಗೂ ಸಿಗೋದಿಲ್ಲ, ಕೆಲವರಿಗೆ ಸಿಕ್ಕಿರ್ತದೆ. ಈ ಸಿಕ್ತಾಗ ನಾವು ಪ್ರತಿಯೊಬ್ಬರು ಕೂಡ ಆತ್ಮ ಅವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾನು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಬಹಳ ಜನ ಡಾಕ್ಟರ್ಗಳು ಓದಿರ್ತಾರೆ, PhD ಮಾಡಿರ್ತಾರೆ. ಅವರು ಮೂಢನಂಬಿಕೆಗಳನ್ನು ಬಿಡಲ್ಲ, ಕಂದಾಚಾರಗಳನ್ನು ಬಿಡಲ್ಲ, ಮೌಢ್ಯಗಳನ್ನೂ ಬಿಡಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾದ ರೀತಿಯಲ್ಲಿ ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳನ್ನ ಬಿತ್ತುಬಿಟ್ಟಿದ್ದಾರೆ. ಜಾತಿ ವ್ಯವಸ್ಥೆನೂ ಕೂಡ ಬಹಳ ಭದ್ರವಾಗಿ ಬಿತ್ತುಬಿಟ್ಟಿದ್ದಾರೆ. ನಮಗೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ರಾಜಕೀಯದಲ್ಲಿ ಅಲ್ಲಿ ಹೆಚ್ಚು ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ. ಎಲ್ಲರೂ ಎಲೆಕ್ಷನ್ ಅವ್ರದೇ ಅಂತ ಏನಲ್ಲ. ನಿಮ್ಮ ಎಲೆಕ್ಷನ್ ಅಷ್ಟೇ, ಇವ್ರ ಎಲೆಕ್ಷನ್ ಅಷ್ಟೇ. ಜಾತಿ ನೋಡಿ ನಮ್ಮವ್ ನಿಂತಿದ್ದಾನಪ್ಪ ಅಂತ ಹೇಳಿ ನಮ್ಮ ಜಾತಿಯವನ್ನೇ ತರಬೇಕು ಅಂತ ಅನ್ನೋದಾಗ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಎಲ್ಲ ವೋಟ್, 5-6 ಲಕ್ಷ ಎಲ್ಲ ಇರ್ತವೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ. ಒಂದು ಪಾರ್ಲಿಮೆಂಟ್ನಲ್ಲಿ ಸುಮಾರು 15-20 ಲಕ್ಷ ಎಲ್ಲ ವೋಟರ್ಸ್ ಇರ್ತಾರೆ. ನೀವೆಲ್ಲ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅವರು, ನಿಮ್ಮಲ್ಲಿ ಬಹಳ ಕಡಿಮೆ ವೋಟರ್ಸ್ ಇದ್ರು ಕೂಡ ಆದರೂ ಅಲ್ಲಿ ಬಹಳ ಕೆಳವರ್ಗದವ್ರು ಏನೋ ಶ್ರೀನಿವಾಸ್ ಗೆದ್ಬಿಟ್ಟಿದ್ದಾರೆ ಅಷ್ಟೇ. ಕೆಳವರ್ಗದವ್ರು ಇದಾರಲ್ಲ, ಈಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರು ಯಾರು ಗೆಲ್ಲೋದು ಕಷ್ಟ ಆಗ್ತದೆ. ನೋಡಿ, ವಿದ್ಯಾವಂತರ ಕ್ಷೇತ್ರ ಅಲ್ಲಿ ಗೆಲ್ಲೋದು ಭಾರಿ ಕಷ್ಟ ಆಗ್ತದೆ. ಅವೆಲ್ಲ ನೀನು ನೋಡಪ್ಪ, ಈಗ ನೀನು ಪುಟ್ಟಣ, ನೀನು ಅನೇಕ ಸಾರಿ ಗೆದ್ದಿದ್ದೀಯ. ಈಗ ನಾನು ಅವೆಲ್ಲ ಮಾತಾಡಕ್ ಹೋಗಲ್ಲ. ಅದು ಸರಿ. ಅಂದ್ರೆ ನಾನು ಯಾಕೆ ಈ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಅಲ್ಪಸಂಖ್ಯಾತರು ಗೆಲ್ಲಬೇಕು, ದಲಿತರು ಗೆಲ್ಲಬೇಕು, ಹಿಂದುಳಿದವರು ಗೆಲ್ಲಬೇಕು. ಅದು ಆಗ ಮಾತ್ರ ನಾವು ಶಿಕ್ಷಣ ಕೊಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈಗ ಡಾಕ್ಟರ್ಗಳಿರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಪ್ರೊಫೆಸರ್ಗಳಿರ್ತಾರೆ. ಅವರು ನೀನು ಯಾಕಪ್ಪ ಈಗ ಕಷ್ಟಪಡ್ತಾ ಇದೀಯಾ ಅಂತಂದ್ರೆ, ನಮ್ಮ ಹಣೆ ಬರ ಸ್ವಾಮಿ, ಏನ್ ಮಾಡೋದು ಅಂತ ಹೇಳ್ತಾರೆ. ಹಣೆಯಲ್ಲಿ ಬರ್ದಿದ್ದಾನ ದೇವರು? ಯಾವ ದೇವರು ಕೂಡ ಹಣೆಯಲ್ಲಿ ಬರೆಯಕ್ಕೆ ಹೋಗೋದೇ ಇಲ್ಲ. ನೀವು ಬರ್ಕೊಳ್ಳಲ್ಲ, ಯಾವ ದೇವರು ಹಣೆಯಲ್ಲಿ ಬರೆಯಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು, ನಮ್ಮ ತಂದೆ ತಾಯಿಗೆ. ನಾವು ಒಬ್ಬನೇ ವಿದ್ಯಾವಂತನಾಗಿರೋದು. ಇನ್ನು ಉಳಿದವರೆಲ್ಲ ಹೆಬ್ಬೆಟ್ಟು ಹೋಗ್ತದ್ದು. 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾವು ಒಬ್ಬ ಮಾತ್ರ ವಿದ್ಯಾವಂತನಾದೆ. ಏನ್ ದೇವ್ರು ಬರೆದು ಬಿಟ್ಟಿದ್ ನಾನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗ್ಲಿ, ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗ್ಲಿ ಅಂತ ಬರೆದು ಬಿಟ್ಟಿದ್ರ? ಆ ತರ ಬರೆದ್ರೆ ದೇವರು, ಅವರು ದೇವರು ಅಂತ ಕರೆಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತದೆ, ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು.
ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಕಬೇಕು. ಇವತ್ತು ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಒಬ್ಬರು ಶ್ರೀಮಂತರಾಗಿದ್ದಾರೆ, ಇನ್ನೊಬ್ಬರು ಬಡವರಾಗಿದ್ದಾರೆ. ಒಬ್ಬರು ವಿದ್ಯಾವಂತರಾಗಿದ್ದಾರೆ, ಇನ್ನೊಬ್ಬರು ಅವಿದ್ಯಾವಂತರಾಗಿದ್ದಾರೆ. ಒಬ್ಬರಿಗೆ ಉದ್ಯೋಗ ಸಿಕ್ಕಿದೆ, ಇನ್ನೊಬ್ಬರಿಗೆ ಉದ್ಯೋಗ ಸಿಕ್ಕಿಲ್ಲ. ಯಾಕೆ ಹಂಗಾಗಿದೆ ಅಸಮಾನತೆ? ಕೆಲವರಿಗೆ ಜಮೀನಿದೆ, ಕೆಲವರಿಗೆ ಜಮೀನಿಲ್ಲ. ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಿಂದ. ಕಾರಣ ಯಾಕಪ್ಪ ಅಂತಂದ್ರೆ ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕದೇ ಇದರಿಂದ. ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಬಹಳ ಜನ ಹೆಣ್ಮಕ್ಳು ವಿದ್ಯೆ ಕಲಿತಾ ಇದ್ದಾರೆ, ಬಹಳ ಸಂತೋಷ. ಅಷ್ಟೇ ಅಲ್ಲ, ಈಗ ಹೆಚ್ಚು ರ್ಯಾಂಕ್ಗಳನ್ನು ತಕೊಳ್ಳೋರು ಹೆಣ್ಮಕ್ಳೇ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬುದ್ಧಿವಂತಿಕೆ ಯಾರಪ್ಪನ ಮನೆ ಸ್ವತ್ತಲ್ಲ.